ತಿನ್ನಲ್ಲ ಇನ್ಮೇಲೆ ಮೊಟ್ಟೆ ಹೇಳು. ಪ್ಲಾಸ್ಟಿಕ್ಕಾ? ಇವತ್ತು ನಾನು ಒಬ್ಬ ಕ್ರಿಯೇಟರ್ ಆಗಿ ಮಾತಾಡ್ತಿಲ್ಲ, ಒಬ್ಬ ಅಸಹಾಯಕ ತಂದೆಯಾಗಿ ಮಾತಾಡ್ತಾ ಇದ್ದೀನಿ. ನಾವು ಕಷ್ಟಪಟ್ಟು ಸಂಪಾದಿಸಿದ ಹಣ ಕೊಟ್ಟು ವಿಷ ತರ್ತಿದ್ದೀವ? ಈ ವಿಡಿಯೋ ನೋಡಿ, ನನ್ನ ಮಗ ತಿನ್ನೋ ಆಮ್ಲೆಟ್ನಲ್ಲಿ ಪ್ಲಾಸ್ಟಿಕ್ ಸಿಕ್ಕಿದೆ. ಇದು ಯಾರ ತಪ್ಪು? ಆಹಾರ ಇಲಾಖೆಯವರೇ, ನಿಮ್ಮ ತಪಾಸಣೆಗಳು ಎಲ್ಲಿ ಹೋಗ್ತಿವೆ? ಪ್ರತಿ ಅಂಗಡಿಗೂ ಹೋಗಿ ಪರೀಕ್ಷೆ ಮಾಡೋದು ನಿಮ್ಮ ಜವಾಬ್ದಾರಿ ಅಲ್ವಾ? ಜನರ ಪ್ರಾಣದ ಜೊತೆ ಆಟ ಆಡ್ತೀರಾ? ಇಂಥ ಕಲಬೆರಕೆ ಕೋರರನ್ನು ಏಕೆ ನೀವು ಸುಮ್ಮನೆ ಬಿಟ್ಟಿದ್ದೀರಾ? ಇವತ್ತು ನನ್ನ ಮಗನಿಗೆ ಈ ಅನುಭವ ಆಗಿದೆ, ನಾಳೆ ನಿಮ್ಮ ಮನೆಯಲ್ಲೂ ಕೂಡ ಈ ಅನುಭವ ಆಗಬಹುದು. ಒಂದು ವೇಳೆ ಆ ಪ್ಲಾಸ್ಟಿಕ್ ಹೊಟ್ಟೆ ಒಳಗೆ ಹೋಗಿದ್ರೆ ಏನಾಗ್ತಿತ್ತು? ಸ್ವಲ್ಪ ಪರಿಸ್ಥಿತಿ ಅರ್ಥ ಮಾಡ್ಕೊಳ್ಳಿ. ಎಲ್ಲೆಲ್ಲಿ ನಡೀತಾ ಇದೆ ಕಲಬೆರಕೆ, ಪ್ರತಿಯೊಂದು ಗೂಡು ಅಂಗಡಿಗಳಲ್ಲೂ ಕಲಬೆರಕೆ ನಡೀತಾ ಇದೆ. ದಯವಿಟ್ಟು ನೀವು FSSAI ದಯವಿಟ್ಟು ನೀವು ಆಹಾರವನ್ನು ಪರೀಕ್ಷಿಸಿ. ಸಾವಿರಾರು ಮಕ್ಕಳನ್ನು ಉಳಿಸಿದ ಪುಣ್ಯ ನಿಮಗೆ ಬರುತ್ತೆ. ಇದು ಕೇವಲ ವಿಡಿಯೋ ಅಲ್ಲ, ಒಂದು ಎಚ್ಚರಿಕೆ. ನಾವು ತಿನ್ನುವ ಮೊಟ್ಟೆಯಲ್ಲೂ ಕಲಬೆರಕೆ ನಡೆಯುತ್ತಿದೆ ಎಂಬ ಅನುಮಾನ ಕಾಡ್ತಿದೆ. ನನ್ನ ಮಗ ಆಮ್ಲೆಟ್ ತಿನ್ನುವಾಗ ಸಿಕ್ಕ ಈ ಭಯಾನಕ ವಸ್ತು, ನಾವು ತಿನ್ನುವ ಮೊಟ್ಟೆಯಲ್ಲೂ ಕಲಬೆರಕೆ ನಡೆಯುತ್ತಿದೆ ಎಂಬ ಅನುಮಾನ ಕಾಡ್ತಿದೆ. ನನ್ನ ಮಗ ಆಮ್ಲೆಟ್ ತಿನ್ನುವಾಗ ಸಿಕ್ಕ ಈ ಭಯಾನಕ ವಸ್ತು ಪ್ಲಾಸ್ಟಿಕ್ನಂತೆ ಉರಿಯುತ್ತಿದೆ. ಈ ವಿಡಿಯೋ ನೋಡಿ. ತಡಿಯೋ, ಸಂಬಂಧಪಟ್ಟ ಅಧಿಕಾರಿಗಳೇ ಈ ಕೂಡಲೇ ಎಚ್ಚೆತ್ತುಕೊಂಡು ಆಹಾರ ಮಾರಾಟ ಮಾಡೋರ ವಿರುದ್ಧ ಪ್ರತಿಯೊಬ್ಬ ಕನ್ನಡಿಗನು ಈ ವಿಡಿಯೋವನ್ನು ಶೇರ್ ಮಾಡಿ. ನಿಮ್ಮ ಮನೆಯ ಮಕ್ಕಳ ಆರೋಗ್ಯವನ್ನು ಕಾಪಾಡಿ. ನನ್ನಂತೆ ನೀವು ಬೇಡಿ, ದೂರು ನೀಡಿ. ಇಲ್ಲಿ 100% ಬಿಡಪ್ಪ, ಇದು ಮೊಟ್ಟೆನೇ ಪ್ಲಾಸ್ಟಿಕ್ಕೇ ಇದೆ. ಪ್ಲಾಸ್ಟಿಕ್ಕೇ ಇದೆ. ನೋಡಿದ್ರ ಸ್ನೇಹಿತರೆ, ಇವತ್ತು ನನ್ನ ಮಗ ಆಮ್ಲೆಟ್ ತಿನ್ನಲ್ಲ ಅಂತ ಹೇಳಿದಾಗ ತಂದೆಯಾದ ನನಗೆ ತುಂಬಾ ನೋವಾಯ್ತು. ಏಕೆಂದ್ರೆ ಮಕ್ಕಳು ಚೆನ್ನಾಗಿ ಆರೋಗ್ಯವಾಗಿ ತಿನ್ನಬೇಕು, ಬೆಳೆಯಬೇಕು ಅಂತ ಪ್ರತಿಯೊಬ್ಬ ತಂದೆಯ ಕನಸಾಗಿರುತ್ತೆ. ಅವನಿಗೆ ಅವನ ಮನಸ್ಸಿನ ಮೇಲೆ ಅವನಿಗೆ ಆಮ್ಲೆಟ್ ನಿಂದ ಆದ ಪರಿಣಾಮ ಆ ಒಂದು ಪುಟ್ಟ ಮನಸ್ಸಲ್ಲಿ ಎಷ್ಟು ಆಘಾತ ತಂದಿದೆ ಎಂಬುದನ್ನು ಈ ವಿಡಿಯೋದಲ್ಲಿ ನೋಡಿದ್ರೆ ತಿಳಿಯುತ್ತೆ ಸ್ನೇಹಿತರೆ. ಮಕ್ಕಳ ಆರೋಗ್ಯಕ್ಕೆ ಮೊಟ್ಟೆ ಬೇಕೇ ಬೇಕು ಅಂತ ಎಲ್ಲಾ ಕಡೆ ಹೇಳ್ತಾರೆ. ಹಾಗಾದ್ರೆ ಮಕ್ಕಳು ತಿನ್ನುವ ಮೊಟ್ಟೆ ಕಲಬೆರಕೆ ಆಗ್ತಾ ಇದೆಯಾ? 6 ಮೊಟ್ಟೆ ತಗೊಂಡ್ಬಂದ್ರೆ ಅದರಲ್ಲಿ 2 ಮೊಟ್ಟೆ ಕಲಬೆರಕೆನಾ? ಇವತ್ತು ನಾನು ನಮ್ಮ ಚಿತ್ರದುರ್ಗ ಜಿಲ್ಲೆಯ ಚಳ್ಳಕೆರೆ, ಹಿರಿಯೂರು ಮತ್ತು ಪಾವಗಡ ಭಾಗದ ಮಕ್ಕಳ ಆರೋಗ್ಯದ ಬಗ್ಗೆ ಅತ್ಯಂತ ಗಂಭೀರವಾದ ವಿಷಯವೊಂದನ್ನು ನಿಮ್ಮ ಮುಂದೆ ಇಡುತ್ತಿದ್ದೇನೆ ಸ್ನೇಹಿತರೆ. ಸ್ಥಳೀಯ ಮಾರುಕಟ್ಟೆಗಳಲ್ಲಿ ಸಿಗುತ್ತಿರುವ ಮೊಟ್ಟೆಗಳ ಗುಣಮಟ್ಟದ ಬಗ್ಗೆ ತೀವ್ರ ಆತಂಕ ಶುರುವಾಗಿದೆ. ಇದು ನೇರವಾಗಿ ನಮ್ಮ ಮಕ್ಕಳ ಜೀವಕ್ಕೆ ಸಂಬಂಧಿಸಿದ ವಿಷಯವಾಗಿದೆ. ಕೇವಲ ಮನೋರಂಜನೆ ಅಥವಾ ವೈಯಕ್ತಿಕ ಲಾಭಕ್ಕಾಗಿ ವಿಡಿಯೋ ಮಾಡುವವರ ನಡುವೆ ನಮ್ಮ ಸಮಾಜದ ನಾಳೆಯ ಪ್ರಜೆಗಳಾದ ಮಕ್ಕಳ ತಟ್ಟೆಗೆ ಬರುತ್ತಿರುವ ಆಹಾರದ ಬಗ್ಗೆ ಧ್ವನಿ ಎತ್ತುವರು ಯಾರು ಇಲ್ಲವೇ ಎಂಬ ಪ್ರಶ್ನೆ ನನ್ನನ್ನು ಕಾಡುತ್ತಿದೆ. ಆರೋಗ್ಯ ಇಲಾಖೆಯ ಅಧಿಕಾರಿಗಳೇ, ದಯವಿಟ್ಟು ಕೂಡಲೇ ಎಚ್ಚೆತ್ತುಕೊಳ್ಳಿ. ಈ ಭಾಗದ ಮೊಟ್ಟೆ ಸರಬರಾಜಿನ ಮೂಲವನ್ನು ತಪಾಸಣೆ ಮಾಡಿ, ಮಕ್ಕಳ ಆರೋಗ್ಯವನ್ನು ಕಾಪಾಡಿ. ಪೋಷಕರೇ, ನೀವು ಸಹ ಅಂಗಡಿಯಿಂದ ಮೊಟ್ಟೆಗಳನ್ನು ತಂದಾಗ ಮನೆಯಲ್ಲಿ ಯಾವ ರೀತಿ ಪರೀಕ್ಷಿಸಬೇಕು
ಎಂಬುದು ಈ ವಿಡಿಯೋದ ಕೊನೆಯಲ್ಲಿ ತೋರಿಸಿದ್ದೇನೆ. ದಯವಿಟ್ಟು ನೋಡಿ. ಮಕ್ಕಳ ತಾಯಂದಿರೆ, ಮಕ್ಕಳಿಗೆ ಮೊಟ್ಟೆಗಳನ್ನು ಬೇಯಿಸಿ ಕೊಡುವಾಗ ಅಥವಾ ಆಮ್ಲೆಟ್ ಮಾಡಿ ಕೊಡುವಾಗ ಮೊಟ್ಟೆಗಳನ್ನು ಪರೀಕ್ಷಿಸಿ ನಂತರ ಮಕ್ಕಳಿಗೆ ನೀಡಿ. ನೀವು ಮಾಡುವ ಒಂದು ತಪ್ಪಿನಿಂದ ನಾಳೆ ನಮ್ಮ ಮಕ್ಕಳಿಗೆ ಅಪಾಯ ತಂದು ಒಡ್ಡಬಹುದು. ಏಕೆಂದರೆ ಇದು ಕಲಿಗಾಲ. ಪರೀಕ್ಷಿಸಿದರೆ ಮಾತ್ರ ಇಲ್ಲಿ ಉಳಿಗಾಲ. ಈ ವಿಡಿಯೋ ಪ್ರತಿಯೊಬ್ಬರಿಗೆ ಶೇರ್ ಮಾಡಿ. ನನ್ನ ಮಗನಿಗೆ ಆಮ್ಲೆಟ್ ಅಲ್ಲಿ ಸಿಕ್ಕಂತ ಪ್ಲಾಸ್ಟಿಕ್ ವಸ್ತು ಬೇರೆ ಯಾರಿಗೂ ಸಿಗದಿರಲಿ. ಈ ವಿಡಿಯೋ ಪ್ರತಿಯೊಬ್ಬರಿಗೂ ತಲುಪಲಿ. ವಿಶೇಷವಾಗಿ ನಮ್ಮ ಚಳ್ಳಕೆರೆ ಹಿರೂರು ಭಾಗದವರಾದರೆ ಶೇರ್ ಮಾಡಿ. ಇದು ನಮ್ಮ ಮಕ್ಕಳ ಭವಿಷ್ಯದ ಪ್ರಶ್ನೆ. ಈಗ ನೀವು ಮೊಟ್ಟೆ ತಿನ್ನೋದು ಬಿಡೋದು ನಿಮಗೆ ಬಿಟ್ಟಿದ್ದು. ಯಾಕಪ್ಪ ಅಂದ್ರೆ ಇದು ಏನಂತಾನೆ ಗೊತ್ತಾಗ್ತಾ ಇಲ್ಲ. ಇದೇನು ಸ್ಕ್ಯಾಮ್ ಏನ್ ನನಗೆ ಗೊತ್ತಾಗ್ತಾ ಇಲ್ಲ. ಒಟ್ನಾಗೆ ನಮ್ಮ ಮಕ್ಕಳು ಸುರಕ್ಷಿತವಾಗಿರ್ಬೇಕು. ಮಕ್ಕಳ ಕಾಳಜಿ ಅಂತ ಬಂದಾಗ ನಾವೆಲ್ಲ ಸ್ವಲ್ಪ ಅಲರ್ಟ್ ಆಗ್ಬೇಕು. ಇಂತ ವಿಷಯಗಳನ್ನ ನಾವು ಆದಷ್ಟು ಶೇರ್ ಮಾಡಬೇಕು, ಅಕ್ಕಪಕ್ಕದವ್ರಿಗೆ ಹೇಳ್ಬೇಕು. ಈ ತರ ಹೇಳಿದ್ರೆ ನಾಳೆ ಯಾವ್ದಾದ್ರು ಗೊತ್ತೋ ಗೊತ್ತಿಲ್ಲ ನಮ್ಮ ಮಕ್ಕಳು ತಿಂದ್ರೆ ಅದರಿಂದ ಅನಾಹುತ ಆಗ್ಬೋದು. ಈ ವಿಡಿಯೋ ಮಾಡ್ತಿರೋ ಉದ್ದೇಶ ಅಷ್ಟೇ, ಸೇಫ್ ಆಗಿರ್ಬೇಕು, ಜನ ಜಾಗೃತಿ ಮೂಡಿಸ್ಬೇಕು ಅಂತಾನೆ ಈ ವಿಡಿಯೋ ನಾನು ಮಾಡ್ತಾ ಇದ್ದೀನಿ. ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಈ ತರ ಮುಂದೆ ಆಗದೆ ತರ ಆರೋಗ್ಯ ಅಧಿಕಾರಿಗಳು ದಯವಿಟ್ಟು ಗಮನ ಕೊಡಿ. ಎಲ್ಲೆಲ್ಲಿ ಗೂಢ ಅಂಗಡಿಗಳಿದಾವೋ ದಯವಿಟ್ಟು ತಪಾಸಣೆ ಮಾಡಿ. ಎಲ್ಲೆಲ್ಲಿ ಮಿಕ್ಸ್ ಮಾಡ್ತಾ ಇದಾರೋ ಗೊತ್ತಿಲ್ಲ. ಆಮ್ಲೆಟ್ ಅಂದ್ರೆ ಮಕ್ಕಳಿಗೆ ಪಂಚಪ್ರಾಣ, ಎಲ್ಲಾದ್ರಲ್ಲೂ ಇರುತ್ತೆ ಆಮ್ಲೆಟ್. ಆಮ್ಲೆಟ್ ಇಲ್ದಲೆ ಯಾವ್ದು ಇರಲ್ಲ. ಈಗ ಆಮ್ಲೆಟ್ ಎಲ್ಲಾದ್ರಲ್ಲೂ ಇರುತ್ತೆ. ಎಗ್ ರೈಸ್ ಅದು ಇದು ಅಂತ ರೋಡಲ್ಲಿ ಎಲ್ಲ ಸಿಕ್ಕಾಪಟ್ಟೆ ತಿಂತಾರೆ. ಸ್ವಲ್ಪ ಹುಷಾರಾಗಿರಿ. ಇಷ್ಟಪಡ್ತೀನಿ. ತುಂಬಾ ಸ್ಕ್ಯಾಮ್ ನಡೀತಾ ಇದಾವೆ. ಸ್ಕ್ಯಾಮ್ಗಳು ಯಾವ ರೀತಿ ಎಲ್ಲ ಆಗ್ತಾ ಇದಾವೆ, ಮೊಬೈಲ್ ಫೋನ್ ಅಲ್ಲಿ ಯಾವ ತರ ಹ್ಯಾಂಗ್ ಮಾಡ್ತಾರೆ, ಇನ್ವಿಟೇಷನ್ ಕಾರ್ಡ್ ಎಲ್ಲ ಸ್ಕ್ಯಾಮ್ ಬಗ್ಗೆ ಹೇಳಿದ್ದೇನೆ. ಅದೇನೋ ಗೊತ್ತಿಲ್ಲ, ಅಚಾನಕ್ ಆಗಿ ಇದು ನಮ್ಮ ಮನೆಯಲ್ಲಿ ನಡೆದ ಘಟನೆ, ರಿಯಲ್ ಆಗಿ ಅದು ನಿಮ್ಮ ಮುಂದೆ ಹೇಳಿದ್ದೇನೆ. ವಿಡಿಯೋನ ಶೇರ್ ಮಾಡಿ, ನಮ್ಮ ಮಕ್ಕಳನ್ನು ಕಾಪಾಡಿ. ಇನ್ನೊಂದು ಮನವಿ, ಆರೋಗ್ಯ ಅಧಿಕಾರಿಗಳು ದಯವಿಟ್ಟು ಇದರ ಬಗ್ಗೆ ನಿಗಾ ವಹಿಸಿ. ಕಂಪ್ಲೇಂಟ್ ಎಲ್ಲಿ ಮಾಡಬೇಕು ಅಂತ ಡಿಸ್ಕ್ರಿಪ್ಷನ್ ಅಲ್ಲಿ ಲಿಂಕ್ ಹಾಕಿದ್ದೇನೆ, ಅಲ್ಲಿಂದ ಬೇಕಾದ್ರೆ ಕಂಪ್ಲೇಂಟ್ ಮಾಡಬಹುದು. ನಾನು ಅರ್ಧ ಡಜನ್ ಮೊಟ್ಟೆ ತಗೊಂಡ್ ಬಂದಿದ್ದೀನಿ. ಬಟ್ ಏನ್ ಮಾಡೋದು, ನಮಗೆ ಪರಿಚಯಸ್ಥರ ಅಂಗಡಿಯಿಂದಾನೆ ತಂದಿದ್ದೇನೆ. ಹಾಗಾಗಿ ಏನು ಮಾಡಕ್ ಆಗ್ತಾ ಇಲ್ಲ. ಹಾಗಾಗಿ ದೇವರೇ ಇದ್ದಾನೆ, ಈ ತರ ಯಾರಿಗೂ ಆಗ್ಬಾರ್ದು. ಸ್ವಲ್ಪ ಹುಷಾರಾಗಿರಿ ಮೊಟ್ಟೆ ಬಗ್ಗೆ. ಧನ್ಯವಾದಗಳು.